ಹೆಲೋ ಗೈಸ್, ನಿಮ್ಗೇನಾದ್ರು PCOD ಪ್ರಾಬ್ಲಮ್ ಇದೆಯಾ? ಈ ಪ್ರಾಬ್ಲಮಿಂದ ನಿಮ್ಮ ತೂಕ ಕಡಿಮೆ ಆಗ್ತಿದೆಯಾ? ಮೆದುಳಿನ ಶಕ್ತಿ ಜಾಸ್ತಿ ಆಗಬೇಕಾ? ಹಾಗಿದ್ರೆ ಈ ಬಟರ್ಫ್ಲೈ ಟೀನ ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಟೀನ ಹೇಗೆ ಮಾಡೋದು ಅಂದರೆ, ಶಂಖಪುಷ್ಪ ಹೂವು ಬರುತ್ತೆ, ಅದನ್ನು ಇಂಗ್ಲೀಷ್ನಲ್ಲಿ ಬಟರ್ಫ್ಲೈ ಅಂತ ಕರೀತಾರೆ. ನೋಡಿ, ಇದೇ ಹೂವನ್ನ ಬಟರ್ಫ್ಲೈ ಅಂತ ಕರೆಯೋದು, ಶಂಖಪುಷ್ಪ ಹೂವು ಅಂತ ಕರೆಯೋದು. ಈ ಹೂವನ್ನ ಶಿವ ಮತ್ತು ವಿಷ್ಣು ಪೂಜೆ ಮಾಡೋದಕ್ಕೆ ಬಳಸ್ತಾರೆ. ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟರ್ಫ್ಲೈ ಟೀನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಬಿಸಿ ಆಗಿದೆ. ಇದಕ್ಕೆ ನಾವು ಶಂಖಪುಷ್ಪ ಹೂವನ್ನ ಹಾಕ್ಕೊಳ್ಳೋಣ. ನನಗೆ ಸಿಕ್ಕಿದ್ದು ಒಂದೇ ಶಂಖಪುಷ್ಪ ಹೂವು. ಇದು ಬೇಸಿಗೆಗಾಲದಲ್ಲಿ ಕಡಿಮೆ ಸಿಗುತ್ತೆ, ಚಳಿಗಾಲದಲ್ಲಿ ಜಾಸ್ತಿ ಸಿಗುತ್ತೆ. ಆವಾಗ ಚಳಿಗಾಲದಲ್ಲಿ ಜಾಸ್ತಿ ಸಿಕ್ಕಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಹಾಕ್ಕೊಂಡು ಆವಾಗ ಬಟರ್ಫ್ಲೈ ಟೀನ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೂವಿನ ಬಣ್ಣ ಚೇಂಜ್ ಆಗ್ತಾ ಇದೆ. ನಾನು ಹಾಕಿದಾಗ ಯಾವ ರೀತಿ ಬಣ್ಣ ಇತ್ತು, ಇವಾಗ ಯಾವ ರೀತಿ ಬಣ್ಣ ಇದೆ ನೋಡಿ. ಹೀಗೆ ಈ ಬಣ್ಣ ಚೇಂಜ್ ಆಗ್ತಾ ಇರಬೇಕು. ನೀರಿನ ಬಣ್ಣನೂ ಸಹ ಚೇಂಜ್ ಹಾಕಿದಾಗ ಹೂವಿನ ಬಣ್ಣ ಯಾವ ಥರ ಇತ್ತೋ ಅದೇ ರೀತಿ ನೀರಿನ ಬಣ್ಣನೂ ಸಹ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಈ ಬಟರ್ಫ್ಲೈ ಟೀ ಮೆದುಳಿನ ಶಕ್ತಿನ ಜಾಸ್ತಿ ಮಾಡುತ್ತೆ, ಒತ್ತಡನ ಕಡಿಮೆ ಮಾಡುತ್ತೆ, ನೆನಪಿನ ಶಕ್ತಿನ, ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುತ್ತೆ, ಆ್ಯಂಡ್ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಒನ್, ಇದನ್ನು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ತಾರೆ. ಇದರಿಂದ ಮುಖದ ಕಾಂತಿ ಜಾಸ್ತಿ ಆಗುತ್ತೆ. ಮತ್ತು ಈ ಹೂವಿನ ಬೇರನ್ನು ಕೂಡ ಯೂಸ್ ಮಾಡ್ತಾರೆ. ಮಧುಮೇಹ ಇರೋರಿಗೆ ಇದನ್ನು ಕುಡಿದ್ರೆ ಮಧುಮೇಹ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಬೇರೆ ಬೇರೆ ಕಾಯಿಲೆ ಇರೋರು, ಮಾನಸಿಕ ಕಾಯಿಲೆಯಿಂದ ಬಳಲ್ತಿರೋರು ಈ ಒಂದು ಕಷಾಯನ ಕುಡಿದ್ರೆ ವಾಸಿ ಆಗುತ್ತೆ. ಆ್ಯಂಡ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇದು ಆಯುರ್ವೇದದಲ್ಲಿ ಉನ್ನತ ಸ್ಥಾನ ಪಡೆದಿದೆ. ನೋಡಿ, ಇವಾಗ ಬಟರ್ಫ್ಲೈ ಟೀ ರೆಡಿ ಆಗಿದೆ. ಈ ಥರ ಬಟರ್ಫ್ಲೈ ಟೀ ಕಲರ್ ಬಿಟ್ಕೊಬೇಕು. ಬಟರ್ಫ್ಲೈ ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಬೇಕು. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆ ರಸನ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.